ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಎಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಸ್ವಲ್ಪ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ದಿನಗಳಿಂದ ಬರೀ ಬಿಪಿಎಲ್ ರೇಷನ್ ಕಾರ್ಡ್ ಅವ್ರಿಗೆ ಒಂದಷ್ಟು ಅನುಕೂಲಗಳು, ಯೋಜನೆಗಳು ಎಲ್ಲಾನು ಇತ್ತು. ಸೊ ಎಪಿಎಲ್ ಕಾರ್ಡ್ ಅವ್ರಿಗೆ ಎವ್ರಿ ಟೈಮ್ ನಮ್ಗೆ ಕಮೆಂಟ್ ಅಲ್ಲಿ ಹಾಕೋರು ಯಾವಾಗ ನಮ್ಗೆ ಯಾವಾಗ ಅಂತ. ಸೊ ನಿಮ್ಗೊಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ಇವಾಗ ನಾನು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳದ್ಮೇಲೆ ಯುವ ನಿಧಿ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ನಿಮ್ಮ ಕಮೆಂಟ್ಸ್ ಅಲ್ಲಿ ನೀವೇ ಹಾಕಿರುವಂತದ್ದು. ಸೊ ಖುಷಿ ಆಯ್ತು ಆ ಕಮೆಂಟ್ ನ ನೋಡಿ ನನಗೆ. ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಸೊ ಗೃಹಲಕ್ಷ್ಮಿ ಬಗ್ಗೆ ಅಫ್ಕೋರ್ಸ್ ಸ್ವಲ್ಪ ಮಾತಾಡೋಣ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಾರ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತಾ ಡೀಟೇಲ್ ಆಗಿ ಹೋಗ್ಬಿಡೋಣ. ಸೊ ದಯವಿಟ್ಟು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಹಾಗೆ ಸ್ಕಿಪ್ ಮಾಡ್ಬೇಡಿ. ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ, ಸರಿನಾ? ಈಗ ಮೊದಲನೇ ಪಾಯಿಂಟ್, ಎಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ. ಬಿಪಿಎಲ್ ಅನ್ನೋರ್ಗೆ ಎಲ್ಲಾ ರೀತಿಯಾಗಿರುವಂತ ಪ್ರಯೋಜನಗಳು ಗೌರ್ಮೆಂಟ್ ಇಂದ ಕೊಡ್ತಾ ಇರ್ತಾರೆ. ಎಪಿಎಲ್ ಅವ್ರಿಗೆ ಹೆಂಗೆ ಅಂತ ಅಂದ್ರೆ 50% ಗೌರ್ಮೆಂಟ್, 50% ನಾವು ಅನ್ನೋ ತರ ಆಗೋಗಿರುತ್ತೆ. 50 ಅಲ್ಲ, ಕೆಲವೊಂದು ಇದ್ರಲ್ಲಿ ಬರೀ 20% ಕೊಡ್ತಾರೆ, 80% ನಾವು ಪೇ ಮಾಡ್ಬೇಕಾಗುತ್ತೆ. ಸೊ ಈ ತರ ಅನುಕೂಲ ಇದ್ದಾಗ ಏನ್ ಮಾಡ್ತಾರೆ, ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಜಸ್ಟ್ ಡಾಕ್ಯುಮೆಂಟೇಶನ್ಗೆ ಅಂತ ಹೇಳ್ಬಿಟ್ಟು ಕಾರ್ಡ್ನ ಮಾಡಿಸ್ಕೊಂತಾರೆ. ಆದ್ರೆ ಅದನ್ನ ಯೂಸ್ ಮಾಡ್ಕೊಂತಾ ಇರಲ್ಲ. ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ನ ಖರೀದಿ ಮಾಡ್ತಾರಲ್ಲ. ಬಿಕಾಸ್ ಬಿಡು, ಏನು ನಾವೇನ್ ಮತ್ತೆ ಹೋಗಿ ದುಡ್ಡು ಕೊಟ್ಟು ಮತ್ತೆ ತಗೊಂಡು ಮಾಡುವಂತದ್ ಏನು ಇಲ್ಲ, ಬಿಟ್ಟಾಕು ಅಂತ ಅನ್ಬಿಟ್ಟು ಹೋಗದೇನೆ ಬಿಟ್ಬಿಡ್ತಾರೆ ಜನ. ಸೊ ಅವಾಗ ಏನ್ ಮಾಡ್ತಾರೆ, ಎಪಿಎಲ್ ಕಾರ್ಡ್ ನ ಈಗ ಹೆಂಗೆ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ 15 ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ನ ಕಳೆದ 5 ತಿಂಗಳಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ರೀಸೆಂಟ್ ಆಗಿ ಒಂದು ವರದಿ ಕೂಡ ಕೊಟ್ರು. ಇದೇ ತರ ಬರೀ ಬಿಪಿಎಲ್ ರೇಷನ್ ಕಾರ್ಡ್ ಮಾತ್ರ ಕ್ಯಾನ್ಸಲ್ ಅಲ್ಲ, ಇದ್ರ ಜೊತೆಗೆ ಎಪಿಎಲ್ ರೇಷನ್ ಕಾರ್ಡ್ ಗಳು ಕೂಡ ಕ್ಯಾನ್ಸಲೇಷನ್ ಆಗಿದೆ. ಮೆಜಾರಿಟಿ ಯಾರು ರೇಷನ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಡಾಕ್ಯುಮೆಂಟ್ ಗೋಸ್ಕರ ಮಾಡ್ಸಿದ್ದಾರೆ. ಬಟ್ ಅದನ್ನ ಹೋಗಿ ಅವರು KYC ಮಾಡ್ಸಿರಲ್ಲ, ಇಲ್ಲ ಅಂತಂದ್ರೆ ಹೋಗಿ ರೇಷನ್ ತಗೊಂತಾ ಇರೋದಿಲ್ಲ, ಆಕ್ಟಿವಿಟಿನೇ ಇರೋದಿಲ್ಲ, ಬಟ್ ಕಾರ್ಡ್ ಇರುತ್ತೆ. ಇಂಥವ್ರದೆಲ್ಲ ಏನ್ ಮಾಡ್ತಾ ಇದಾರೆ, ಎಪಿಎಲ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಸೊ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ಬಿಪಿಎಲ್ ಗಿಂತ ಎಪಿಎಲ್ ಕ್ಯಾನ್ಸಲೇಷನ್ ಆದ್ರೂ ಜನ ಏನ್ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ, ಬಿಟ್ಟಾಕ್ ಹೋಗ್ಲಿ, ಎನಿವೇಸ್ ಯೂಸ್ ಮಾಡ್ತಾರಲ್ಲ ಅಂತವ್ರಿಗೆ ಏನು ಮ್ಯಾಟ್ರೇ ಆಗೋದಿಲ್ಲ ಕ್ಯಾನ್ಸಲೇಷನ್ ಆದ್ರೆ. ಬಟ್ ಇವಾಗ ಈ ಕ್ಯಾನ್ಸಲೇಷನ್ ಆಯ್ತು ಸರಿ, ಆದ್ರೆ ಅಪ್ರೂವಲ್ಗೆ ಅಂತಾನೆ ಒಂದಷ್ಟು ವೈಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ಈಗ 4.5 ಲಕ್ಷ ರೇಷನ್ ಕಾರ್ಡ್ಗಳು ಬಿಪಿಎಲ್ ಅಲ್ಲಿ ವೈಟಿಂಗ್ ಇದೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಗೆ. ಇದನ್ನೆಲ್ಲ ಅಪ್ರೂವಲ್ ಕೊಡಬೇಕು. ಬರೀ ಬಿಪಿಎಲ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ರೆ ಎಪಿಎಲ್ ಕಾರ್ಡ್ ಅವ್ರಿಗೆ ಯಾವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತಾನೆ ನೀವು ಪ್ರಶ್ನೆ ಮಾಡಬಹುದು. ಅದಕ್ಕೇನೆ ಹೇಳಿದ್ದು ಸ್ವಲ್ಪ ರಿಲೀಫ್ ಆಗಿರುವಂತ ವಿಚಾರನ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಎಪಿಎಲ್ ಕಾರ್ಡ್ಗಳು ತುಂಬಾ ಈಸಿ ಅಂಡ್ ಕೆಲಸ ಕೂಡ ಬೇಗ ಆಗತ್ತೆ. ಏನಕ್ಕೆ ಅಂದ್ರೆ ಕ್ರೈಟೀರಿಯಾಗಿಂತ ಜಾಸ್ತಿ ಇರೋರು ಅಫ್ಕೋರ್ಸ್ ಎಪಿಎಲ್ ಕಾರ್ಡ್ನ ಹಾಕ್ತಾರೆ. ಅದ್ರಲ್ಲೂ ಆದಾಯದಲ್ಲೂ ಇವ್ರಿಗೂ ರಿಸ್ಟ್ರಿಕ್ಷನ್ಸ್ ಇದೆ, ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಯಾರು ಹೇಳ್ತಿಲ್ಲ. ಬಟ್ ಏನಂದ್ರೆ ಮೆಜಾರಿಟಿ ಓಕೆ, ಒಂದು ಮಿಡಲ್ ಕ್ಲಾಸ್, ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಜನನು ಎಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಆಗ್ತಾ ಇದಾರೆ. ಗೌರ್ಮೆಂಟ್ ಎಂಪ್ಲಾಯ್, ITBT ಅವರೆಲ್ಲ ಏನ್ ಮಾಡ್ತಾರೆ, ಎಪಿಎಲ್ ಗೆ ಅಪ್ಲೈ ಮಾಡ್ಬಿಡ್ತಾರೆ. ಸೊ ಏನಾಗುತ್ತೆ, ಕ್ರಾಸ್ ವೆರಿಫಿಕೇಶನ್ ಅಥವಾ ಮತ್ತೊಂದು ಸರಿ ಇವ್ರ ಟ್ಯಾಕ್ಸ್ ಪೇಯರ, ಇವ್ರ ಇದ ಅಂತ ಈಗ ಬಿಪಿಎಲ್ ಗೆ ಯಾವ ರೀತಿ ಕ್ರಾಸ್ ಚೆಕ್ ಮಾಡ್ತಾ ಇದಾರೆ, ಆತರ ಜಾಸ್ತಿ ಕೆಲಸ ಎಪಿಎಲ್ ಕಾರ್ಡ್ ಅಲ್ಲಿ ಇರೋದಿಲ್ಲ. ಅಪ್ರೂವ್ ಕೊಟ್ಬಿಡ್ತಾರೆ ಟಕ್ ಅಂದಂಗೆ. ಸೊ ಹಾಗಾಗಿ ಯಾರೆಲ್ಲ ರೀಸೆಂಟ್ ಆಗಿ ಅಂದ್ರೆ ಈ ವರ್ಷ ಇವಾಗಲೇ ಬಿಡಿ 3ನೇ ತಿಂಗಳು ರೀಸೆಂಟ್ ಆಗಿ ಯಾವ್ದು ಅಪ್ಲಿಕೇಶನ್ಸ್ ಗಳು ಬಿಟ್ಟಿಲ್ಲ. ಕಳೆದ ವರ್ಷದಲ್ಲಿ 2 ಸತಿ ಅಪ್ಲಿಕೇಶನ್ಸ್ ಬಿಟ್ಟಿದ್ರು, ಎಪಿಎಲ್ ಬಿಪಿಎಲ್ ಎರಡಕ್ಕೂ ಬಿಟ್ಟಿದ್ರು. ಆದ್ರೂ ಹಿಂದಿನ ವರ್ಷ ಅಂತೂ ತುಂಬಾ ಜಾಸ್ತಿ ಅಪ್ಲಿಕೇಶನ್ಸ್ ಗಳನ್ನ ಓಪನ್ ಮಾಡಿದ್ರು ರೇಷನ್ ಕಾರ್ಡ್ಗೆ. ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಯಾರೆಲ್ಲ ಎಪಿಎಲ್ ಕಾರ್ಡ್ ಬಂದಿಲ್ಲ, ನಮಗೆ ಕಾರ್ಡ್ ಬೇಕು ಅಂತ ಕಾಯ್ತಾ ಇದ್ದೀರಾ, ನಿಮಗಳಿಗೆ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇದೆ. ಎಪಿಎಲ್ ಕಾರ್ಡ್ಗೆ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇದೆ. ಸೊ ಬಿಪಿಎಲ್ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ. ಯಾಕಂದ್ರೆ ಇವ್ರದ್ದು ಕ್ರಾಸ್ ವೆರಿಫಿಕೇಶನ್ ಮಾಡಿ ಹಂಚೋಷ್ಟೊತ್ತಿಗೆ ಟೈಮ್ ತಗೊಂತಾ ಇದೆ. ಬಟ್ ಎಪಿಎಲ್ ತುಂಬಾ ಈಸಿ ಕೆಲಸ ಆಗಿರೋ ಕಾರಣ ಬೇಗ ಅಪ್ರೂವಲ್ ಸಿಕ್ಕಿ ಬೇಗ ಡಿಸ್ಟ್ರಿಬ್ಯೂಷನ್. ಇದು ಲೇಟ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಬಿಪಿಎಲ್ ಅಷ್ಟು ಲೇಟ್ ಆಗ್ತಿಲ್ಲ. ಎಪಿಎಲ್ ಅಟ್ ಲೀಸ್ಟ್ ಓಕೆ ಅಂತ ಹೇಳ್ಬೋದು. ಸೊ ನಿಮ್ಗಳಿಗೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ನೀವೆಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಾರ್ಡ್ಗಳು ತಲುಪುತ್ತೆ. ಓಕೆನಾ? ಸೊ ನೀವು ಎಪಿಎಲ್ ಕ್ಯಾನ್ಸಲ್ ಆಗಿದ್ರು, ಬಿಪಿಎಲ್ ಕ್ಯಾನ್ಸಲ್ ಆಗಿದ್ರು ಎಲ್ಲಿ ಹೋಗಿ ಚೆಕ್ ಮಾಡಬಹುದು ಅಂದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ನ ಮಾಡ್ಕೋಬಹುದು. ಎಲ್ಲರಿಗೂ ಆಕ್ಸೆಸ್ ಇರುತ್ತೆ. ಓಪನ್ ಪ್ಲಾಟ್ಫಾರ್ಮ್, ಲಾಗಿನ್ ಆಗುವಂತದ್ದು ಏನು ಇಲ್ಲ. ಸುಮಾರು ಸತಿ ನಾನು ವಿಡಿಯೋಸ್ ಗಳೆಲ್ಲ ತೋರಿಸಿದೀನಿ. ಸೊ ದಯವಿಟ್ಟು ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕ್ಯಾನ್ಸಲೇಷನ್ ಆಗಿದ್ರೆ, ನಿಮ್ಮ ಕಾರ್ಡು ತಪ್ಪಾಗಿ ಕ್ಯಾನ್ಸಲೇಷನ್ ಆಗಿದ್ರೆ ರೀಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ಅವರು ಮಾಡಿ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಸರಿ ನಿಮಗೆ ಹೇಳಿದೀನಿ. ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ಎಪಿಎಲ್ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಶುರುವಾಗ್ತಾ ಇದೆ. ಯಾವ ಜಿಲ್ಲೆಯಿಂದ ಬೇಕಾದ್ರೂ ಶುರುವಾಗಬಹುದು, ಅಥವಾ ಎಲ್ಲಾ ಜಿಲ್ಲೆಗಳಿಗೂ ಮಿಕ್ಸ್ ಆಗಿ ಓಕೆ ಇಷ್ಟಿಷ್ಟು ಅಂತ ಹೇಳಿ ಅವರು ಕೊರಿಯರ್ ಮುಖಾಂತರ ಅಥವಾ ಪೋಸ್ಟ್ ಮುಖಾಂತರ ನಿಮಗೆ ಕಳಿಸ್ಕೊಡುವಂತದ್ದು ಇರುತ್ತೆ. ಸೊ ನಿಮಗೆ ಬಹುಶೇಕಡ ನೆಕ್ಸ್ಟ್ ಮಂತ್ ಏಪ್ರಿಲ್ ಒಳಗೆ ಎಲ್ಲರಿಗೂ
APL ಕಾರ್ಡ್ಗಳು ಕೈಗೆ ಸೇರ್ಕೊಳ್ಳುತ್ತೆ. ಓಕೆನಾ? ಯಾಕಂದ್ರೆ ಎಲ್ಲರಿಗೂ ಬರೋದಕ್ಕೆ ಟೈಮ್ ಆಗುತ್ತೆ. APL ನಿಮ್ಗೆ ಏಪ್ರಿಲ್ ಒಳಗಡೆ ಕ್ಲಿಯರೆನ್ಸ್ ಸಿಗುತ್ತೆ. ಓಕೆನಾ? ಸೊ ಇದು APL ರೇಷನ್ ಕಾರ್ಡ್ಗೆ ಒಂದು ಗುಡ್ ನ್ಯೂಸ್. ತಿದ್ದುಪಡಿಗೆ EKYCಗೆ ಎಲ್ಲದಕ್ಕೂ ಈ ಮಾರ್ಚ್ ತಿಂಗಳು ಕೊನೆಯ ಅವಕಾಶ. ಮತ್ತೊಮ್ಮೆ ರಿಮೈಂಡರ್ ಮಾಡ್ತಾ ಇದ್ದೀನಿ, EKYC ತಿದ್ದುಪಡಿ ಏನಾದ್ರು ಇದ್ರೆ APL BPL ಯಾರಿಗೆ ಬೇಕಾದ್ರೂ ಆಯ್ತು, EKYC ಆಯ್ತು, ಎಲ್ಲಾನು ಹೋಗಿ ಮಾರ್ಚ್ ತಿಂಗಳೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಏಪ್ರಿಲ್ ಇಂದ ಮೇ ಬಿ ಅವಕಾಶಗಳು ಕೊಡ್ಬೋದು, ಕೊಡದೇನು ಇರ್ಬೋದು, ಗ್ಯಾರಂಟಿ ಇಲ್ಲ. ಈ ತಿಂಗಳು ಕಾಲಾವಕಾಶ ಇದೆ, ಯೂಸ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಇನ್ನೊಂದು ವಿಚಾರ, ನಾನು ನಿಮಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಯಾವುದು ಅಂದ್ರೆ ಯುವ ನಿಧಿ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಮಾಡಿದಾಗ್ಲೂ ಹೇಳಿದೆ, ಯುವ ನಿಧಿ ಯಾರಾದ್ರೂ ತಗೊಂತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ಅಂತ ಹೇಳ್ಬಿಟ್ಟು. ಅಂಡ್ ಒಬ್ರು ಆಕ್ಚುಲಿ ಬಂದು ಕಮೆಂಟ್ ಅಲ್ಲಿ ತಿಳಿಸಿದಾರೆ ನನಗೆ. ಸೊ ದರ್ಶನ್ ಅಂತ ಹೇಳ್ಬಿಟ್ಟು ಯಾರೋ ಕಮೆಂಟ್ ಹಾಕಿದ್ದಾರೆ, ಯುವ ನಿಧಿ ಅಮೌಂಟ್ ಟಿಲ್ ಡಿಸೆಂಬರ್ ಕ್ರೆಡಿಟೆಡ್ 2 months ಪೆಂಡಿಂಗ್ ಇಸ್ ದೇರ್ ಅಂತ. ಆಕ್ಚುಲಿ ಸೈಲೆಂಟ್ ಆಗಿ ನಡೀತಾ ಇದೆ, ಏನು ಯುವ ನಿಧಿ ಸೈಲೆಂಟ್ ಆಗಿ ನಡೀತಾ ಇದೆ. ಇಲ್ಲಿ 2 ತಿಂಗಳು ಹಣ ಬಾಕಿ ಇದೆ ಅಂತ ಹೇಳಿ ಡಿಸೆಂಬರ್ ವರ್ಗು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿನೂ ಈಗ 3 ತಿಂಗಳು ಪೆಂಡಿಂಗು, ಈ ಕಡೆ ಯುವ ನಿಧಿನೂ 2 ತಿಂಗಳು ಪೆಂಡಿಂಗು. ಅಂಡ್ ಏನು ಅಂದ್ರೆ ಕನ್ಫರ್ಮೇಶನ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಯುವ ನಿಧಿ ಅಮೌಂಟ್ ಬರ್ತಾ ಇದೆಯಾ ಅಂತ. ಮೆಜಾರಿಟಿ ಆಫ್ ದ ವಿಡಿಯೋಸ್ ನಮ್ಗೆ ಯಾರು ನೋಡ್ತಾರೆ, ಸ್ವಲ್ಪ ಏಜ್ ಆಗಿರೋರು ನೋಡ್ತಾರೆ, ಇಲ್ಲ ಗೃಹಲಕ್ಷ್ಮಿಯರು ಜಾಸ್ತಿ ನೋಡ್ತಾರೆ. ಇಲ್ಲಿ ಸ್ಟೂಡೆಂಟ್ ಗಳು ಬಂದು ಕಮೆಂಟ್ ಹಾಕಿದಾಗ ಏನಾಗುತ್ತೆ, ಓಕೆ ಯುವ ನಿಧಿ ಇವ್ರಿಗೂ ತಲುಪುತ್ತಿದೆ ಅನ್ನೋದು ಒಂದು ಗ್ಯಾರಂಟಿ ಆದಾಗ, ಓಕೆ ಯೋಜನೆಗಳು ಎಲ್ಲ ದುಡ್ಡು ಅಮೌಂಟ್ ಹೋಗ್ತಾ ಇದೆ ಅನ್ನೋದು ಒಂದು ಭರವಸೆ ಬರುತ್ತೆ. 2 ತಿಂಗಳು ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅಫ್ಕೋರ್ಸ್ ಇವಾಗ ನಾವು ವಿಡಿಯೋ ಮಾಡೋದೇನಕ್ಕೆ, ನಿಮ್ಗಳ ಫೀಡ್ಬ್ಯಾಕ್ ನ ತಗೊಳಕ್ಕೆ. ಅಂಡ್ ನಾವು ಮಾಡುವಂತ ವಿಡಿಯೋಸ್ಗಳು ರೀಚ್ ಆಗ್ಬೇಕು, ಗೌರ್ಮೆಂಟ್ಗೆ ಜನರ ಒಂದು ಕಷ್ಟ ಏನಿದೆ ಅದು ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾವೆಲ್ಲರೂ ವಿಡಿಯೋಸ್ ನ ಮಾಡೋದು. ಯುವ ನಿಧಿ ಬಗ್ಗೆ ದಯವಿಟ್ಟು ಸರ್ಕಾರದವರು ಗಮನ ಹರಿಸಿ. ಯಾಕಂದ್ರೆ ಕೆಲಸ ಇಲ್ಲ ಅನ್ನೋರ್ಗೆ ನಾವು ದುಡ್ಡು ಕೊಡ್ತೀವಿ ಅಂತ ಅಂದಾಗ ಅಫ್ಕೋರ್ಸ್ ಅವ್ರಿಗೂ ಕಮಿಟ್ಮೆಂಟ್ ಗಳಿರುತ್ತೆ, ಅವರು ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡಿರ್ತಾರೆ. ನೀವು ಅದನ್ನ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಈ ಕಡೆ ಗೃಹಲಕ್ಷ್ಮಿ ಪೆಂಡಿಂಗ್ ಇಟ್ಕೊಂಡಿದ್ದೀರಾ, ಈ ಕಡೆ ಯುವ ನಿಧಿ ಪೆಂಡಿಂಗ್ ಆಯ್ತು ಇವಾಗ. ಅಂಡ್ ಅನ್ನಭಾಗ್ಯದಂತೂ ಕೇಳಲೇ ಬಿಡಿ, ಯಾಕಂದ್ರೆ ನಮ್ ಜನ ಕೇಳೋದನ್ನ ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಅವರು ಕೇಳ್ತಾ ಇಲ್ಲ, ತಲೆನೇ ಕೆಡ್ಸ್ಕೊಂತಾ ಇಲ್ಲ. ಸೊ ಈ ಕಡೆ ಎಲ್ಲಾ ಪೆಂಡಿಂಗ್ ಅಂತ ಬಂದಾಗ ಈಗ ಆಲ್ರೆಡಿ ವಿಪಕ್ಷದವರು ಯಾವ ಲೆವೆಲ್ಗೆ ಸೋಷಿಯಲ್ ಮೀಡಿಯಾಗಳನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ, ಯಾವ ಲೆವೆಲ್ಗೆ ಟ್ರಾಲ್ ಮಾಡ್ತಾ ಇದಾರೆ, ಯಾವ ಲೆವೆಲ್ಗೆ ಮೀಮ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಈ ರಾಜ್ಯ ಬಜೆಟ್ ಅಲ್ಲಂತೂ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟ್ರಾಲ್ ಮಾಡಾಕಿದ್ದಾರೆ ಕಾಂಗ್ರೆಸ್ ಅವ್ರನ್ನ. ಬಿಕಾಸ್ ಮೆಜಾರಿಟಿ ಕೊಟ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು, ಬಟ್ ಇಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಕೆಲವೊಂದಷ್ಟು ಜನರಿಗೆ ಅಥವಾ ಕೆಲವೊಂದಷ್ಟು ಇದು ತಪ್ಪಾಗ್ಬೋದು, ಬಟ್ ಸ್ಟಿಲ್ ಏನಂದ್ರೆ ಸ್ವಲ್ಪ ಬೇರೆ ಅವ್ರ ಮೇಲೆ ತುಂಬಾ ಫೋಕಸ್ ಮಾಡಿ ಅವರಿಗೆ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಈಗ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ಜಾತಿ ಧರ್ಮ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ರಿಯಾಲಿಟಿ ಅಂತ ಮಾತಾಡಿದಾಗ ಈ ಜಾತಿ ಭೇದ ಭಾವಗಳನ್ನ ಈ ಒಂದು ಏನು ಗೌರ್ಮೆಂಟ್ ಮಾಡ್ತಾ ಇರೋ ಕಾರಣ ಈ ಕಡೆ ಎಲ್ಲಾ ಯೋಜನೆಗಳನ್ನ ಬೇರೆಯವ್ರು ಕೊಡ್ತಾ ಇದಾರೆ, ಈ ಕಡೆ ನಾರ್ಮಲ್ ಆಗಿರೋರ್ಗೆ ಯಾರಿಗೂ ಕೊಡ್ತಾ ಇಲ್ಲ. ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ರಾಂಗ್ ಆಗಿ ಪೋರ್ಟ್ರೇ ಆಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಈಗ ಗೌರ್ಮೆಂಟ್ ಹತ್ರ ಇಷ್ಟು ಕೋಟಿ ಇದೆ, ನಾವು ಇಷ್ಟು ಯೋಜನೆಗಳಿಗೆ ನಾವು ದುಡ್ಡು ಕೊಡ್ಬೇಕು, ಅಥವಾ ಎಲ್ಲರಿಗೂ ನಾವು ಗ್ಯಾರಂಟಿ ಯೋಜನೆ ಕೊಟ್ಟು ಇಷ್ಟು ದುಡ್ಡು ಕೊಡ್ತಾ ಇದೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದೇ ರಿಸರ್ವೇಶನ್ ಅಂತ ಬಂದಾಗ ಅಥವಾ ಇನ್ನೊಂದು ಅಂತ ಬಂದಾಗ ಕೆಲವೊಂದು ಇವ್ರಿಗೆ ಮಾತ್ರ ರಿಸರ್ವೇಶನ್ ಮಾಡ್ತಾರೆ. ಮತ್ತೆ ಕೆಲವು ಮಹಿಳೆಯರಿಗಂತೂ ರಿಸರ್ವೇಶನ್ ಕಮ್ಮಿನೇ ಮಾಡ್ಬಿಟ್ಟಿದ್ದಾರೆ ಬಿಡಿ, ಅದು ಒಂದು ದೊಡ್ಡ ಕಥೆಗಳಾಗ್ಬಿಟ್ಟಿದೆ ಇವಾಗ. ಹೇಳ್ತಾರೆ ಬಟ್ ಅದ್ರಲ್ಲೂ ಫಿಲ್ಟರ್ ಮಾಡ್ತಾರೆ. ಈಗ ಜನ ಮೆಂಟಾಲಿಟಿ ಹೆಂಗಾಗಿದೆ ಅಂದ್ರೆ ನಮ್ಗೆ ಯಾವ ಗೌರ್ಮೆಂಟ್ ಜಾಬ್ ಬೇಡ, ಬಿಟ್ಟಾಕೋ, ಯಾವ್ದೋ ಒಂದು ಪ್ರೈವೇಟ್ ಅಲ್ಲಿ ನಾನು ದುಡ್ಕೋತೀನಿ ಅನ್ನೋಷ್ಟು ಮೆಂಟಾಲಿಟಿ ಬಂದಿದೆ. ಯಾಕಂದ್ರೆ ಈ ಗೌರ್ಮೆಂಟ್ ಜಾಬ್ ನಾವೆಲ್ಲ ಸೆಕ್ಯೂರ್ ಸೇಫ್ಟಿ ಅಂತ ಅನ್ಕೊಂತಿರ್ತೀವಿ. ಆದ್ರೆ ನೀವೇ ಒಂದು ಜನರಲ್ ಆಗಿ ಥಿಂಕ್ ಮಾಡಿ, 60 ವರ್ಷ ಆದ್ಮೇಲೆ ನಿಮ್ಗೆ ರಿಟೈರ್ಡ್ ಆಗುತ್ತೆ, ಅದು ಪರ್ಮನೆಂಟ್ ಎಂಪ್ಲಾಯ್ ಆಗಿದ್ರೆ 60 ವರ್ಷ ಆದ್ಮೇಲೆ ರಿಟೈರ್ಡ್ ಆಗುತ್ತೆ. ಈಗಿರುವಂತ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಅಥವಾ ಏನಾದ್ರೂ ಇರ್ಬೋದು, ಈಗಿನ ನಾವು ಲೈಫ್ ಸ್ಟೈಲ್ ಆಗಿರ್ಬೋದು, 60 ವರ್ಷ ಬದುಕದೇ ದೊಡ್ಡ ಕತೆ ಆಗಿದೆ. 60 ವರ್ಷ ಬದುಕದಲ್ಲ, 40-45ಕ್ಕೆ ಜನ ಹೋಗ್ತಾ ಇದಾರೆ. ಯಾಕಂದ್ರೆ ಆರೋಗ್ಯ ಸಮಸ್ಯೆಗಳಷ್ಟಿದೆ, ಮತ್ತೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ. 60 ವರ್ಷ ಆದ್ಮೇಲೆ ನಾನು ಕೂತ್ಕೊಂಡು ಆರಾಮಾಗಿ ಪೆನ್ಷನ್ ತಿಂತೀನಿ ಅನ್ನೋ ಕಾಲದಲ್ಲಿ ಈಗ ಯಾರ ಮೈಂಡ್ ಸೆಟ್ ಇಲ್ಲ. ಇವತ್ತು ದುಡಿತೀನಿ, ತಿಂಗಳು ಕಮಿಟ್ಮೆಂಟ್ ಇದೆ, ನಾಳೆ ದಿನ ನಾನು ಲೋನ್ ತಗೋತೀನಿ, ಮನೆ ಕಟ್ಟಿಸ್ತೀನಿ ಅಂದ್ರೆ ಇನ್ಸ್ಟೆಂಟ್ ಆಗಿ ದುಡ್ಡು ಬೇಕು ಹೊರತು 60 ವರ್ಷ ಆದ್ಮೇಲೆ ನಾ ದುಡ್ಡನ್ನ ತಗೊಂಡು ಜಾಲಿ ಮಾಡ್ತೀನಿ ಪೆನ್ಷನ್ ದುಡ್ಡು ಅಂದ್ರೆ ಇದಕ್ಕೆ ಈಗಿನ ಜನರೇಷನ್ ಅವರು ಒಪ್ಪೋದಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಗೌರ್ಮೆಂಟ್ ಜಾಬೇ ಬೇಡ ಅಂತ ಹೇಳಿ ರಿಸೈನ್ ಮಾಡ್ಬಿಟ್ಟು ಅವ್ರ ಪಾಡವ್ರ IT-BTನೋ ಚೆನ್ನಾಗಿ ಓದ್ಕೊಂಡಿರೋರು ಒಳ್ಳೊಳ್ಳೆ ಕಡೆ ಕೆಲಸ ತಗೊಂಡು ಹೋಗ್ತಾ ಇದಾರೆ. ಬಟ್ ರಿಸರ್ವೇಶನ್ ಅಂತ ಬಂದಾಗ ಈ ರೀತಿ ಮಾಡ್ತಾ ಇರೋದ್ರಿಂದ ಯೂತ್ಸ್ ಅಲ್ಲಿ
ಗೌರ್ಮೆಂಟ್ ಜಾಬ್ ಸೆಕ್ಯೂರಿಟಿ ಇದೆಯಾ? ಯಾವ್ದು ಸೆಕ್ಯೂರಿಟಿ ಇಲ್ಲ, ಯಾವ್ದು ಸೆಕ್ಯೂರಿಟಿ ಇಲ್ಲ. ಅವ್ರು ಕೊಡೋ 20,000 30,000ಕ್ಕೆ ಯಾವ್ದು ಸೆಕ್ಯೂರಿಟಿ ಬರಲ್ಲ. ನೀವದೇ ಒಂದು ಒಳ್ಳೆ ಸಾಫ್ಟ್ವೇರ್ ಎಲ್ಲ ಓದ್ಬಿಟ್ಟು ಐಟಿ ಬಿಟಲ್ ಕಂಪ್ನಿ ಕೆಲಸ ಮಾಡ್ತೀನಿ ಅಂದ್ರೆ 60-70,000 ಸಂಬಳ ಸಿಗುತ್ತೆ. ನಿಮ್ಗೆ 20,000 ಬೇಕಾ 70,000 ಬೇಕಾ ಅಂತ ಜನ ಇವಾಗ ಯೋಚನೆ ಮಾಡ್ತಾರೆ. ಬಿಕಾಸ್ ಟೆಕ್ನಾಲಜಿ, ಎಲ್ಲ ಟೆಕ್ನಾಲಜಿ. ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳು ಈ ತರ ಬಜೆಟ್ ನಲ್ಲಿ, ಸ್ಪೆಷಲಿ ಈ ವರ್ಷದ ಬಜೆಟ್ ಅಲ್ಲಿ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು. ಏನು ಮಾಡಕ್ಕಾಗಲ್ಲ, ನಾವು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ತಿಳ್ಕೋಬೇಕು, ಸರಿ ಆಯ್ತು ಅಂತ ಮೂವ್ ಆನ್ ಆಗ್ಲೇಬೇಕು. ಏನು ಮಾಡಕ್ಕಾಗಲ್ಲ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ತಿಳಿಸಿ. ಅಂಡ್ ಗೃಹಲಕ್ಷ್ಮಿ ಹಣ ಬರುತ್ತೆ, ತಲೆ ಕೆಡ್ಸ್ಕೊಬೇಡಿ. ನಾನು ಹೇಳಿದೀನಿ ನಿಮ್ಗೆ ಲಾಸ್ಟ್ ವೀಕ್ ಅಲ್ಲೇ, ಈ ವಾರದಲ್ಲಿ ಕಂಪ್ಲೀಟ್ ಆಗಿ ಅಮೌಂಟ್ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಡಿ ಅಂತಾನು ಹೇಳಿದೀನಿ. ಬರುತ್ತೆ. 26, 27 ಅಲ್ಲ, 26 ಮಾತ್ರ ಬರ್ತಾ ಇರುವಂತದ್ದು. ಈ ಕಡೆ ಯುವ ನಿಧಿ ಪೆಂಡಿಂಗು, ಗೃಹಲಕ್ಷ್ಮಿ ಪೆಂಡಿಂಗು, ಅನ್ನಭಾಗ್ಯ ಪೆಂಡಿಂಗು, ಶಕ್ತಿ ಯೋಜನೆ ಮತ್ತೆ ಗೃಹ ಜ್ಯೋತಿ ನಡೀತಾ ಇದೆ. ಅದು ಯಾವಾಗ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ ನಮ್ಗೆ. ಸದ್ಯಕ್ಕೆ ಅದೆರಡು ಸೈಲೆಂಟ್ ಆಗಿ ನಡೀತಾ ಇದೆ. ಓಕೆ, ಇಷ್ಟು ಅಪ್ಡೇಟ್ಸ್ಗಳು ಸದ್ಯಕ್ಕಂತೂ ಸಿಕ್ಕಿರುವಂತದ್ದು. ಅಂಡ್ ಥ್ಯಾಂಕ್ ಯು ವಿಡಿಯೋ ನೋಡಿ ಕಮೆಂಟ್ ಹಾಕಿದಕ್ಕೆ, ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ಯುವ ನಿಧಿ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗ್ಯಾರಂಟಿ ಆಗುತ್ತೆ. ಅಂಡ್ ಅಪ್ಲಿಕೇಶನ್ಸ್ ಕೂಡ ಹಾಕ್ಬೋದು ಯುವ ನಿಧಿಗೆ. ಇಫ್ ಇನ್ ಕೇಸ್ ಯಾರಾದ್ರು ಮರ್ತಿದ್ರೆ, ಯುವ ನಿಧಿಗೆ ಅಪ್ಲಿಕೇಶನ್ಸ್ ನಿಮ್ಗೆ ಯಾವಾಗ ಬೇಕಾದ್ರೂ ಹಾಕ್ಬೋದು. ಗೃಹಲಕ್ಷ್ಮಿ ತರನೇ ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ ಹಾಕಿ ಅದರಿಂದ ದುಡ್ಡು ತಗೋಬಹುದು. ಓಕೆನಾ? ಸೊ ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ಸ್ಗಳು. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸೋದನ್ನ ಮರೆಯಕ್ ಹೋಗ್ಬೇಡಿ. ಇಷ್ಟ ಆದ್ರೆ ವಿಡಿಯೋಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.